ಬಳ್ಳಾರಿಯಲ್ಲಿ ತಡರಾತ್ರಿಯವರೆಗೂ ಕೂಡ ನಾಯಕರ ಹೈಡ್ರಾಮಾ. ಮಧ್ಯರಾತ್ರಿ 1 ಗಂಟೆಯವರೆಗೂ ಕೂಡ ರೆಡ್ಡಿ ಮನೆ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ರು. ಶಾಸಕ ಜನಾರ್ದನ ರೆಡ್ಡಿ ಮನೆ ಮುಂದೆ ಭರತ್ ರೆಡ್ಡಿ ಧರಣಿಯನ್ನ ಕೂತರು. ರಾತ್ರಿ 7 ಗಂಟೆಯಿಂದ ಮಧ್ಯರಾತ್ರಿಯವರೆಗೂ ಕೂಡ ಶಾಸಕ ಪ್ರತಿಭಟನೆಯನ್ನ ನಡೆಸಿದ್ರು, ಪ್ರೊಟೆಸ್ಟ್ ಮಾಡಿದ್ರು. ಪೊಲೀಸರ ಮನವೊಲಿಕೆಯ ನಂತರ ಮನೆಗೆ ತೆರಳಿದ್ದಾರೆ ಭರತ್ ರೆಡ್ಡಿ. ಇವತ್ತು ರೆಡ್ಡಿ ಹಾಗೂ ಭರತ್ ರೆಡ್ಡಿ ಬಣಗಳಿಂದ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಲಾಗುತ್ತೆ. ಇದು ಕುತೂಹಲ ಮೂಡಿಸಿದ ರಾಜಕೀಯ ನಾಯಕರ ನಡೆ. ನಿನ್ನೆಯೂ ಕೂಡ ಮಾತಾಡಿದ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪಗಳೆಲ್ಲವೂ ಕೂಡ ಕೇಳಿ ಬಂದವು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾರ್ದನ ರೆಡ್ಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರೆ, ಈ ಕಡೆ ಭರತ್ ರೆಡ್ಡಿ ಕೂಡ ಸವಾಲು ಹಾಕಿದ್ರು. ಬಳ್ಳಾರಿಯಲ್ಲಿ ತಡರಾತ್ರಿಯವರೆಗೂ ಕೂಡ ನಾಯಕರ ಹೈಡ್ರಾಮಾ. ಮಧ್ಯರಾತ್ರಿ 1 ಗಂಟೆಯವರೆಗೂ ಕೂಡ ರೆಡ್ಡಿ ಮನೆ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ರು. ಶಾಸಕ ಜನಾರ್ದನ ರೆಡ್ಡಿ ಮನೆ ಮುಂದೆ ಭರತ್ ರೆಡ್ಡಿ ಧರಣಿಯನ್ನ ಕೂತರು. ರಾತ್ರಿ 7 ಗಂಟೆಯಿಂದ ಮಧ್ಯರಾತ್ರಿಯವರೆಗೂ ಕೂಡ ಶಾಸಕ ಪ್ರತಿಭಟನೆಯನ್ನ ನಡೆಸಿದ್ರು, ಪ್ರೊಟೆಸ್ಟ್ ಮಾಡಿದ್ರು. ಪೊಲೀಸರ ಮನವೊಲಿಕೆಯ ನಂತರ ಮನೆಗೆ ತೆರಳಿದ್ದಾರೆ ಭರತ್ ರೆಡ್ಡಿ. ಇವತ್ತು ರೆಡ್ಡಿ ಹಾಗೂ ಭರತ್ ರೆಡ್ಡಿ ಬಣಗಳಿಂದ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಲಾಗುತ್ತೆ. ಇದು ಕುತೂಹಲ ಮೂಡಿಸಿದ ರಾಜಕೀಯ ನಾಯಕರ ನಡೆ. ನಿನ್ನೆಯೂ ಕೂಡ ಮಾತಾಡಿದ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪಗಳೆಲ್ಲವೂ ಕೂಡ ಕೇಳಿ ಬಂದವು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾರ್ದನ ರೆಡ್ಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರೆ, ಈ ಕಡೆ ಭರತ್ ರೆಡ್ಡಿ ಕೂಡ ಸವಾಲು ಹಾಕಿದ್ರು. ಬಳ್ಳಾರಿಯಲ್ಲಿ ತಡರಾತ್ರಿಯವರೆಗೂ ಕೂಡ ನಾಯಕರ ಹೈಡ್ರಾಮಾ. ಮಧ್ಯರಾತ್ರಿ 1 ಗಂಟೆಯವರೆಗೂ ಕೂಡ ರೆಡ್ಡಿ ಮನೆ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ರು. ಶಾಸಕ ಜನಾರ್ದನ ರೆಡ್ಡಿ ಮನೆ ಮುಂದೆ ಭರತ್ ರೆಡ್ಡಿ ಧರಣಿಯನ್ನ ಕೂತರು. ರಾತ್ರಿ 7 ಗಂಟೆಯಿಂದ ಮಧ್ಯರಾತ್ರಿಯವರೆಗೂ ಕೂಡ ಶಾಸಕ ಪ್ರತಿಭಟನೆಯನ್ನ ನಡೆಸಿದ್ರು, ಪ್ರೊಟೆಸ್ಟ್ ಮಾಡಿದ್ರು. ಪೊಲೀಸರ ಮನವೊಲಿಕೆಯ ನಂತರ ಮನೆಗೆ ತೆರಳಿದ್ದಾರೆ ಭರತ್ ರೆಡ್ಡಿ. ಇವತ್ತು ರೆಡ್ಡಿ ಹಾಗೂ ಭರತ್ ರೆಡ್ಡಿ ಬಣಗಳಿಂದ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಲಾಗುತ್ತೆ. ಇದು ಕುತೂಹಲ ಮೂಡಿಸಿದ ರಾಜಕೀಯ ನಾಯಕರ ನಡೆ. ನಿನ್ನೆಯೂ ಕೂಡ ಮಾತಾಡಿದ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪಗಳೆಲ್ಲವೂ ಕೂಡ ಕೇಳಿ ಬಂದವು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾರ್ದನ ರೆಡ್ಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರೆ, ಈ ಕಡೆ ಭರತ್ ರೆಡ್ಡಿ ಕೂಡ ಸವಾಲು ಹಾಕಿದ್ರು.
ಬಳ್ಳಾರಿಯಲ್ಲಿ ತಡರಾತ್ರಿಯವರೆಗೂ ಕೂಡ ನಾಯಕರ ಹೈಡ್ರಾಮಾ. ಮಧ್ಯರಾತ್ರಿ 1 ಗಂಟೆಯವರೆಗೂ ಕೂಡ ರೆಡ್ಡಿ ಮನೆ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ರು. ಶಾಸಕ ಜನಾರ್ದನ ರೆಡ್ಡಿ ಮನೆ ಮುಂದೆ ಭರತ್ ರೆಡ್ಡಿ ಧರಣಿಯನ್ನ ಕೂತರು. ರಾತ್ರಿ 7 ಗಂಟೆಯಿಂದ ಮಧ್ಯರಾತ್ರಿಯವರೆಗೂ ಕೂಡ ಶಾಸಕ ಪ್ರತಿಭಟನೆಯನ್ನ ನಡೆಸಿದ್ರು, ಪ್ರೊಟೆಸ್ಟ್ ಮಾಡಿದ್ರು. ಪೊಲೀಸರ ಮನವೊಲಿಕೆಯ ನಂತರ ಮನೆಗೆ ತೆರಳಿದ್ದಾರೆ ಭರತ್ ರೆಡ್ಡಿ. ಇವತ್ತು ರೆಡ್ಡಿ ಹಾಗೂ ಭರತ್ ರೆಡ್ಡಿ ಬಣಗಳಿಂದ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಲಾಗುತ್ತೆ. ಇದು ಕುತೂಹಲ ಮೂಡಿಸಿದ ರಾಜಕೀಯ ನಾಯಕರ ನಡೆ. ನಿನ್ನೆಯೂ ಕೂಡ ಮಾತಾಡಿದ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪಗಳೆಲ್ಲವೂ ಕೂಡ ಕೇಳಿ ಬಂದವು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾರ್ದನ ರೆಡ್ಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರೆ, ಈ ಕಡೆ ಭರತ್ ರೆಡ್ಡಿ ಕೂಡ ಸವಾಲು ಹಾಕಿದ್ರು. ಬಳ್ಳಾರಿಯಲ್ಲಿ ತಡರಾತ್ರಿಯವರೆಗೂ ಕೂಡ ನಾಯಕರ ಹೈಡ್ರಾಮಾ. ಮಧ್ಯರಾತ್ರಿ 1 ಗಂಟೆಯವರೆಗೂ ಕೂಡ ರೆಡ್ಡಿ ಮನೆ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ರು. ಶಾಸಕ ಜನಾರ್ದನ ರೆಡ್ಡಿ ಮನೆ ಮುಂದೆ ಭರತ್ ರೆಡ್ಡಿ ಧರಣಿಯನ್ನ ಕೂತರು. ರಾತ್ರಿ 7 ಗಂಟೆಯಿಂದ ಮಧ್ಯರಾತ್ರಿಯವರೆಗೂ ಕೂಡ ಶಾಸಕ ಪ್ರತಿಭಟನೆಯನ್ನ ನಡೆಸಿದ್ರು, ಪ್ರೊಟೆಸ್ಟ್ ಮಾಡಿದ್ರು. ಪೊಲೀಸರ ಮನವೊಲಿಕೆಯ ನಂತರ ಮನೆಗೆ ತೆರಳಿದ್ದಾರೆ ಭರತ್ ರೆಡ್ಡಿ. ಇವತ್ತು ರೆಡ್ಡಿ ಹಾಗೂ ಭರತ್ ರೆಡ್ಡಿ ಬಣಗಳಿಂದ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಲಾಗುತ್ತೆ. ಇದು ಕುತೂಹಲ ಮೂಡಿಸಿದ ರಾಜಕೀಯ ನಾಯಕರ ನಡೆ. ನಿನ್ನೆಯೂ ಕೂಡ ಮಾತಾಡಿದ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪಗಳೆಲ್ಲವೂ ಕೂಡ ಕೇಳಿ ಬಂದವು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾರ್ದನ ರೆಡ್ಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರೆ, ಈ ಕಡೆ ಭರತ್ ರೆಡ್ಡಿ ಕೂಡ ಸವಾಲು ಹಾಕಿದ್ರು. ಬಳ್ಳಾರಿಯಲ್ಲಿ ತಡರಾತ್ರಿಯವರೆಗೂ ಕೂಡ ನಾಯಕರ ಹೈಡ್ರಾಮಾ. ಮಧ್ಯರಾತ್ರಿ 1 ಗಂಟೆಯವರೆಗೂ ಕೂಡ ರೆಡ್ಡಿ ಮನೆ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ರು. ಶಾಸಕ ಜನಾರ್ದನ ರೆಡ್ಡಿ ಮನೆ ಮುಂದೆ ಭರತ್ ರೆಡ್ಡಿ ಧರಣಿಯನ್ನ ಕೂತರು. ರಾತ್ರಿ 7 ಗಂಟೆಯಿಂದ ಮಧ್ಯರಾತ್ರಿಯವರೆಗೂ ಕೂಡ ಶಾಸಕ ಪ್ರತಿಭಟನೆಯನ್ನ ನಡೆಸಿದ್ರು, ಪ್ರೊಟೆಸ್ಟ್ ಮಾಡಿದ್ರು. ಪೊಲೀಸರ ಮನವೊಲಿಕೆಯ ನಂತರ ಮನೆಗೆ ತೆರಳಿದ್ದಾರೆ ಭರತ್ ರೆಡ್ಡಿ. ಇವತ್ತು ರೆಡ್ಡಿ ಹಾಗೂ ಭರತ್ ರೆಡ್ಡಿ ಬಣಗಳಿಂದ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಲಾಗುತ್ತೆ. ಇದು ಕುತೂಹಲ ಮೂಡಿಸಿದ ರಾಜಕೀಯ ನಾಯಕರ ನಡೆ. ನಿನ್ನೆಯೂ ಕೂಡ ಮಾತಾಡಿದ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪಗಳೆಲ್ಲವೂ ಕೂಡ ಕೇಳಿ ಬಂದವು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾರ್ದನ ರೆಡ್ಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರೆ, ಈ ಕಡೆ ಭರತ್ ರೆಡ್ಡಿ ಕೂಡ ಸವಾಲು ಹಾಕಿದ್ರು. Terlalu